ಜಿ ಟಿ ಲೈನ್ ಅಂದರೆ ಟಾಪ್ ಎಂಡ್ ಅಂತಾನ? ಇದು ಮಿಡ್ ವರ್ಷನ್. ಬೂಟ್ ಸ್ಪೇಸ್ 422 ಬರ್ತದೆ. ಓಕೆ ಹಾಂ. 442 ಈಗ ಜಿ ಟಿ ಲೈನ್ ಟಾಪ್ ಎಂಡ್ ಅಂದರೆ ಜಿ ಟಿ ಎಕ್ಸ್ ಅಂತಾನ? ಜಿ ಟಿ ಲೈನ್ ಅಂತ ಟಾಪ್ ಅದಕ್ಕೆ ಇದು ಇದು ಏನು ಡಿಫ್ರೆನ್ಸ್ ಇದೆ ಬೋಟ್ ಕಾರಿಗೆ ಡಿಫ್ರೆನ್ಸ್? ಬೋತ್ ಕಾರ್ ಡಿಫ್ರೆನ್ಸ್ ನಿಮಗೆ ಅಲೈವಿಂಗ್ ಚೇಂಜ್ ಆಗುತ್ತೆ. ಇದರಲ್ಲಿ ವೀಲ್ ಕ್ಯಾಪ್ ಇದೆ ನಿಮಗೆ. ಹಾಂ ಓಕೆ 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 ಹಾಂ. ಇದು ಮ್ಯಾನ್ಯಲ್ ಟ್ರಾನ್ಸ್ಮಿಷನ್, ಅದು ಆಟೋ ಟ್ರಾನ್ಸ್ಮಿಷನ್. ಓಕೆ 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 ಓಕೆ. ಇಂಟೀರಿಯರ್ ಚೇಂಜಸ್ ಇದೆಯಾ? ಮಿಡ್ ಟಾಪ್ ಆ್ಯಂಡ್ ವೆಂಟಿಲೇಟರ್ ಸೀಟ್ಸ್ ಮಾತ್ರ ಬರುತ್ತೆ. ಓಕೆ ನಾರ್ಮಲ್. ಓಕೆ ಮೆಮೊರಿ ಸೀಟ್ ಇಲ್ಲ. ಓಕೆ ಮಾಮೂಲಿ ಕ್ರೂಸ್ ಕಂಟ್ರೋಲ್ ಕೊಡ್ತೀವಿ. ಓಕೆ ಹಾಂ. ಸ್ಟೇರಿಂಗ್ ಮೋಟರ್ ಕಂಟ್ರೋಲ್ ಸೇಮ್ ಇನ್ಫೋಟೈನ್ಮೆಂಟ್ ಮ್ಯೂಸಿಕ್ ಸಿಸ್ಟಮ್. ಓಕೆ ಕ್ರೂಸ್ ಕಂಟ್ರೋಲ್ ಈಗ ಬರೀ ಮಿಡ್ ಟಾಪ್ ಅಂತ ಅಷ್ಟೇ. SX ಇಂದ ಸ್ಟಾರ್ಟ್ ಎಚ್ ಎಕ್ಸ್ ಜಿ ಟಿ ಎಕ್ಸ್ ಮತ್ತು ಜಿ ಎಸ್ ಪ್ಲಸ್ SX ಇಂದ ಸ್ಟಾರ್ಟ್ ಆಗುತ್ತೆ. ಅದರಿಂದ ಹಾಂ. ಈಗ ಜಿ ಟಿ ಎಸ್ ಪ್ಲಸ್ಸಲ್ಲಿ ಏನು ಡಿಫ್ರೆನ್ಸ್ ಇದೆ? ಯಾವುದು? ಜಿ ಟಿ ಎಸ್ ಪ್ಲಸ್ ಅಂತ ಕೇಳಿದ್ದೀನಿ ನಮ್ಮ. GTX ಪ್ಲಸ್ ಅಲ್ಲ, ಎ GTX ಒಂದು GTX ಒಂದು ಬರುತ್ತೆ. GTX ಎ ಅಂತ ಈಗ ಎರಡು ನೋಡಿದ್ರೆ ಜಿ ಟಿ ಎ ಮಾಡಲ್ಲ. ಎ ಮಾಡಲ್ಲ. ನಾರ್ಮಲ್ ಜಿ ಟಿ ಎಕ್ಸ್ ಏನು ಬರುತ್ತೆ? ನಾರ್ಮಲ್ ಜಿ ಟಿ ಎಕ್ಸ್ ಏನು ಬರುತ್ತೆ? ಎಲ್ಲ ಅದೇ ಬರುತ್ತೆ. 360 ಡಿಗ್ರಿ ಕ್ಯಾಮ್ರಾ. ಓಕೆ 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 ಓಕೆ. ಬೇಸ್ ಫ್ಯಾನ್ ಏನು ಚೇಂಜಸ್ ಕಾಣಿಸುತ್ತೆ? ಬೇಸ್ ಫ್ಯಾನ್ ಸೆಲ್ಟರ್ಸ್, ಹೊಸ ಸೆಲ್ಟರ್ಸ್ ಏನೇನು ಚೇಂಜಸ್ ಇದೆ ಬೇಸ್ ಸೆಲ್ಟರ್ಸಲ್ಲಿ? ಕಂಪನಿ ಫೀಚರ್ಸ್ ಏನೇನು ಚೇಂಜಸ್ ಆಗಿರುತ್ತೆ? ಕಂಪ್ಲೀಟೆಡ್ ಬರುತ್ತೆ. ಇವಾಗ ಹೇಳಿ ಎಷ್ಟು ಫೀಚರ್ಸ್ ನಿಮ್ಗೆ ಹೊಸದಾಗಿ ಆ್ಯಡ್ ಆನ್ ಆಗಿರೋದು? ಹಾಂ ಹಾಗೆ ಗೊತ್ತಿದ್ದು ಮಿಡ್ ಟಾಪ್ ಅಂದರೆ ಈಗ ಬೇಸ್ ಫ್ಯಾನ್ ಕಸ್ಟಮರ್ ಬೇಸ್ ಟಾಪ್ ಎಂಡ್ ಮಾಡ್ತೀನಿ ಅಂದರೆ ಕಂಪ್ನಿಯಲ್ಲಿ ಏನೇನು ಬರುತ್ತೆ? ಬೇಸಲ್ಲಿ ಏನೇನು ಫೀಚರ್ಸ್ ಸಿಗುತ್ತೆ? ಈಗ ಫ್ರಂಟ್ ಬೇಸ್ ವರ್ಷನಲ್ಲಿ ಸರ್ ನೋಡಿ ಸರ್, ಇದು ಹೀಗೆ ಬರುತ್ತೆ ನಿಮಗೆ. ವೆಂಟಿಲೇಟರ್ ಸೀಟ್ಸ್ ಬರೋದಿಲ್ಲ. ಓಕೆ. ಮ್ಯೂಸಿಕ್ ಸಿಸ್ಟಮ್ ಹಾಗೆ ಬರುತ್ತೆ. ಓಕೆ. ಸ್ಟೇರಿಂಗ್ ಮೋಟರ್ ಆಟೋ ಕಂಟ್ರೋಲ್ಸ್ ಬರುತ್ತೆ. ಟೋಟಲ್ ಬಂದು ಬೇಸಿಕ್ ಅಂತ. ಸ್ಟೀರಿಂಗ್ ವೀಲ್ ಹಿಂಗೆ ಸೇಮ್ ಎಲ್ಲ ಸೇಮ್ ಬಂದ್ಬಿಡುತ್ತೆ. ಓಕೆ ಚಿಕ್ಕದಾಗ್ಬಿಡುತ್ತೆ. ಓಕೆ. ಸ್ಟೀರಿಂಗ್ ವೀಲ್ ಸೇಮ್ ಇರುತ್ತಾ? ಆಪ್ಷನಲ್. ಹಾಂ ಎಲ್ಲ ವೇರಿಯಂಟ್ಸ್ ಸ್ಟೀರಿಂಗ್ ವೀಲ್ ಸೇಮ್ ಇದೆಯಾ? ಸೇಮ್. ಓಕೆ ಎಷ್ಟೆಲ್ಲ ಎಲ್ಲ ಸೇಮ್ ಇದೆ ಬಟ್ ಸ್ವಲ್ಪ ಫೀಚರ್ಸ್ ಚೆನ್ನಾಗಿರುತ್ತೆ ಅಂತ ಜಾಸ್ತಿ. ಹಾಂ ಫೀಚರ್ಸ್. ಚಾರ್ಜರ್ ಬರಲ್ಲ. ಓಕೆ. ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಬರುತ್ತೆ. ಓಕೆ ಡಿಫಾಗರ್ ವೆಂಟಿಲೇಟರ್ ಸೀಟ್ಸ್ ಬರೋದಿಲ್ಲ. ಓಕೆ ಗೊತ್ತಾ ಅಂದರೆ ಈ ಫೀಚರ್ ಬರಲ್ಲ ಇದೆಲ್ಲ. ಅದು ಎಸ್ ಟಿ ಇ ಅಂದರೆ ಎಸ್ ಟಿ ಎಸ್ ಬೇಸ್ ಫ್ಯಾಂಟ್. ಹಾಂ ಬೇಸ್ ಟಾಪನ್ ಸೇಮ್ ಫೀಚರ್ಸ್ ಬರುತ್ತೆ. ಬೇಸ್ ಎಷ್ಟು ವೇರಿಯಂಟ್ಸ್ ಟೋಟಲ್ ಇದೆ ಹೊಸ ವೇರಿಯಂಟ್ಸ್ ಸೆಲ್ಟರ್ಸಲ್ಲಿ? ಹೊಸ ವೇರಿಯಂಟ್ಸ್ ಏನಾದ್ರು ಚೇಂಜ್ ಮಾಡಿದ್ರು ಹೊಸ ವೇರಿಯಂಟ್ಸಲ್ಲಿ? ಈಗ ಇವೆಲ್ಲ ಚೇಂಜಸ್ ಸರ್, ಕಂಪ್ಲೀಟ್ ಚೇಂಜ್. ಹಂಗೆಲ್ಲ ಈಗ ವೇರಿಯಂಟ್ಸಲ್ಲೂ ಮಲಿತಾರೆ ಎಕ್ಸೆಲ್ ಇರೋಲ್ಲ ಓಲ್ಡ್ ಸೆಲ್ಟರ್ಸಲ್ಲಿ. ಈಗ ನಾವು ವೇರಿಯಂಟ್ಸ್ ಚೇಂಜ್ ಮಾಡಿದ್ದಾರೆ ಅಂತ ಕೇಳ್ಬಟ್ಟೆ ಹೊಸ ಸೆಲ್ಟರ್ಸಲ್ಲಿ. ಎಸ್ ಟಿ ಇ STS ಪ್ಲಸ್ ಬರುತ್ತೆ ನೆಕ್ಸ್ಟ್. ನೆಕ್ಸ್ಟ್ ಆಪ್ಷನಲ್ ಬೇಸ್ ಟಾಪ್ ಎಂಡ್. ಅದಾದಮೇಲೆ ಎಸ್ ಟಿ ಇದು ನೋಡಿ ಇದು ಎಸ್ ಟಿ ಎಕ್ಸ್. ಎಸ್ ಟಿ ಕೆ ಮಿಡ್ ಟಾಪ್ ಎಂಡ್. ಮಿಡ್ ಟಾಪ್ ಎಂಡ್ STX ಇದೆ. ಟಾಪ್ ಎಂಡ್ ಅದು ಬಿಲೋ ಏನಾದ್ರು ಅದಂತೆ ನೀವು ಎಸ್ ಟಿ ಕೆ ಆಪ್ಷನ್ ಏನು ಬರುತ್ತೆ? ಎಲ್ಲ ಓಕೆ 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 17 ಇಂಚಸ್ ಬರುತ್ತೆ. ಓಕೆ ಸೇಮ್ ಓಕೆ ಪ್ಯಾನೋರಾಮಿಕ್ ಸೆಂಟರ್ ಬರೋದಿಲ್ಲ. ಓಕೆ 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 ಹಿಂದೆ ಡಿಫಾಗರ್ ವೈಪರ್ ಅದು ಬರುತ್ತೆ. ಓಕೆ ವೆಂಟಿಲೇಟರ್ ಸೀಟ್ಸ್ ಬರೋದಿಲ್ಲ. ಓಕೆ 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 ಅಂತ ಬರೀ ಓಕೆ ಓಕೆ ಬರೀ ಓಕೆ 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 ಬರೀ ಜಿ ಟಿ ಎಕ್ಸ್ ಎ ಜಿ ಟಿ ಎಕ್ಸ್ ಮತ್ತು ಎಸ್ ಟಿ ಕೆ ಅಂತ ನೋಡಿ ವೇರಿಯಂಟ್. ಅದಕ್ಕೆ ಸನ್ರೂಫ್ ಕ್ರೂಸ್ ಕಂಟ್ರೋಲು ವೆಂಟಿಲೇಟರ್ ಸೀಟ್ಸ್ ಅಂದರೆ ಮತ್ತು ವೈರ್ಲೆಸ್ ಚಾರ್ಜಿಂಗ್ ಅಂದರೆ ಮತ್ತು ಇದೆಲ್ಲ ಬರೋದು ಮಿಡ್ ಟಾಪ್ ಮತ್ತು RSL ಬರುತ್ತೆ ಅಂದರೆ ಎಸ್ ಟಿ ಇ ಮತ್ತು ಇನ್ನೊಂದು ಅದು ಎಸ್ ಟಿ ಎ ಆಪ್ಷನಲ್ಲ. ಎಸ್ ಟಿಗೆ ಆಪ್ಷನಲ್ ಬೇಸ್ ಟಾಪ್ ಎಂಡ್ ಅದರಲ್ಲಿ ಇದು ಆಡು ಬರೋ ಫೀಚರ್ ಬರಲ್ಲ. ಬಟ್ ಬೇಸಿಕ್ ಮಿರರ್ ಸೆಟಪ್ ಅಂದರೆ ನಾರ್ಮಲ್ ಹಿಂಗೆ ಸ್ಟೀಲ್ ವೀಲ್ಸ್ ಇರುತ್ತೆ ಅಂದರೆ ಹಾಗೆ ಫ್ರಂಟ್ ಏನು ಚೇಂಜಸ್ ಆಗಿದೆ? ಬೇಸ್ ಫ್ರಂಟ್ ಎಸ್ ಟಿ ಎಲ್ಲಿ ನಿಮಗೆ ಏನು ಚೇಂಜಸ್ ಆಗಿರುತ್ತೆ? ಬೇಸಲ್ಲಿ ಎಸ್ ಟಿ ಇಲ್ಲಿ ನಿಮಗೆ ರಿಯರ್ ಲೈಟ್ ಹೀಗೆ ಬರುತ್ತೆ, ಇದು ಹೀಗೆ ಬರುತ್ತೆ, ಬಟ್ ಫಾಗ್ ಲ್ಯಾಂಪ್ ಬರೋದಿಲ್ಲ. ಓಕೆ ಫ್ರಂಟ್ ಪಾರ್ಕಿಂಗ್ ಸೆನ್ಸರ್ಸ್ ಓಕೆ ಅಂದರೆ ಎಡಿ ಲೈಟ್ಸ್ ಬೇಸಿನ ಸ್ಟಾಕ್ ಬರುತ್ತೆ. ಓಕೆ ಗ್ರಿಲ್ಲು ಹೀಗೆ ಬರುತ್ತೆ. ಓಕೆ ಈಗ ಎಲ್ಲರೂ ಇದನ್ನು ಟಾಟಾ ಸಿಯರ್ ಕಂಪೇರ್ ಮಾಡ್ತಾರೆ, ಅದಕ್ಕೆ ಕಂಪೇರ್ ಆಗುತ್ತೆ ಟಾಟಾ ಸಿಯರ್ ಆಗಿ? ಖಂಡಿತ ಕಂಪೇರ್ ಆಗುತ್ತೆ ಸರ್. ಪ್ರೈಸಿಂಗ್ ಅಲ್ಲಿ ಸರ್ವಿಸ್ ಅಲ್ಲಿ ಕಂಪ್ಯಾರಿಸನ್ ಮಾಡ್ಬೋದು. ಈಗ ಅವ್ರಿಗೆ ನಿಮ್ಮದಲ್ಲಿ ಏನು ಸ್ಪೆಷಾಲಿಟಿ ಡಿಫ್ರೆನ್ಸ್ ಇದೆ ಟಾಟಾ ಸಿಯರ್? ಅವ್ರು ನಾವು ಹೇಳಲ್ಲ. ಓಕೆ 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 ಈಗ ಸುಮ್ಮನೆ ಆಟೋಗಳೆಲ್ಲ ಕಂಪೇರ್ ಮಾಡ್ತಾರೆ, ಅದನ್ನ ಅದೇ ಕಂಪೇರ್ ಮಾಡ್ತಾರೆ. ಆಲ್ಮೋಸ್ಟ್ ರೇರ್ ಟಾಟಾ ಸೆಟ್ಟಾನೆ ಬಿಟ್ಟಿದ್ದಾರೆ, ರೇರ್ ವಿಂಚ್ ಲೆವೆಲ್ ಆಲ್ಮೋಸ್ಟ್ ಟಾಟಾ ಸೆಟ್ಟಾನೆ ಫೀಚರ್ಸ್ ಇದೆ ಆಲ್ಮೋಸ್ಟ್. ಅದಕ್ಕೆ ಬಿದ್ದು ನೋಡಿದೆ ನಾನು. ಮಿಕ್ಕಿದ ಸ್ವಲ್ಪ ಚೇಂಜಸ್ ಇರುತ್ತೆ ಅಂತ ನಿಮ್ದು ಅವ್ರಿಗೂ. ಕಿಯಾ ಸೊನೆಟ್ ಬಂದು ಸೆಲ್ಟೋಸ್ ಬಂದು 2019 ಅಲ್ಲಿ ಲಾಂಚ್ ಆಗಿದೆ. ಅವಾಗ ಮಾರ್ಕೆಟ್ ಹೆಂಗೆ ಶೇರ್ ಆಯ್ತು, ಶೇರ್ ಹೇಗಾಯ್ತು ನಿಮಗೆ ಗೊತ್ತು. ಯಾಕಂದ್ರೆ ಇವತ್ತು ಒಳ್ಳೆ ಪ್ರೈಸಿಂಗ್ ಬಂದಿದೆ, ಒಳ್ಳೆ ಫೀಚರ್ಸ್ ಸೇಫ್ಟಿ ಪ್ರೈಸ್, ಆಫ್ಟರ್ ಸೇಲ್ಸ್ ಸರ್ವಿಸ್ ತುಂಬ ಕಡಿಮೆ. ಇಟ್ಸ್ ಅ ವೆರಿ ಗುಡ್. ಅದೊಂದು 5 ಲಕ್ಷ
ಯೂನಿಟ್ ಸೋಲ್ ಆಗಿದೆ ಸೆಲ್ಟಾಸ್ 2019 5 ಲಕ್ಷ ಯೂನಿಟ್ ಸೋಲ್ ಆಗಿದೆ ಪ್ಲಸ್ ಸೋಲ್ ಆಗಿದೆ. ಹೌದು ಸರ್. ಈಗ ಅಲ್ಲೇ ಸದ್ಯ ಅಲ್ಲಿಂದ ಎಲ್ಲ ಸದ್ಯ ಅಲ್ಲಿ ನಿಂತಿದೆ ಅಲ್ಲೇ ಸೆಲ್ಟಾಸ್ ಇದೆ ನೋಡಿದೆ ಅಲ್ಲಿ ಅದು ಪಕ್ಕದ ಸೆಲ್ಟಾಸ್ ಅದು ಅಲ್ಲಿ ನಿಂತಿರೋದು ಅದು ಪಕ್ಕದ ಇದು ಸೆಕೆಂಡ್ ಆಗಿ ಸೆಲ್ಟಾಸ್ ರೀಸೆಂಟ್ ಫೇಸ್ ಇದು ಹೊಸ ಫೇಲ್ಸ್ 3 ಇಂಡಿಯಾ 25 ಮಾಡಲ್ 26 ಮಾಡಲ್ ಪ್ರೈಸ್ ಎಷ್ಟಿದೆ ಈಗ ಹೊಸ ಆನ್ ರೋಡ್ ಪ್ರೈಸ್ ಕರೆಂಟ್ಲಿ 3,70,000 ಸ್ಟಾರ್ಟ್ ಆಗಿದೆ. ಓಕೆ ಆಲ್ಮೋಸ್ಟ್ 30,000 ಪ್ರೈಸ್ ಬರುತ್ತೆ ಅನ್ಕೊಂಡು ಬೇಸ್ ವೇರಿಯಂಟ್ ಟಾಪ್ ಎಂಡ್ ಎಷ್ಟು ಇದೆ? 10,99,000. ಓಕೆ ಓಕೆ 30,000 ಟಾಪ್ ಎಂಡ್ 24 ಲಕ್ಷ. ಓಕೆ ಅವರು 27 ಅಂದರೆ ನನಗೆ ಡೀಸೆಲ್ ಆಟೋಟಿಕ್ 1.5 ಲೀಟರ್ಗೆ ನಿಮ್ಮದು ಫೋಟೋ ಕಡಿಮೆ ಬರುತ್ತೆ ಅಂತ 25.75 ಬರುತ್ತೆ. ಇಲ್ಲಿ ಎಷ್ಟು ಫೇನಿಸ್ ಇದೆ ಈಗ ಎಷ್ಟು ಫ್ಯೂಯಲ್ ಟೈಪ್ ಇದೆ? ಡೀಸೆಲ್ಲು ಪೆಟ್ರೋಲು ಡೀಸೆಲ್ದು ಇದೆ, ಪೆಟ್ರೋಲು ಇದೆ. ಹಾಂ ಟ್ರಾನ್ಸ್ಮಿಷನ್ ಅಂತ ಆಟೋಮೆಟಿಕ್ ಬರುತ್ತೆ, IMT ಬರುತ್ತೆ, ಓಕೆ. ಮ್ಯಾನ್ಯುಯಲ್ ಟ್ರಾನ್ಸ್ಮಿಷನ್ ಓಕೆ. ಬರುತ್ತೆ, 70 CT ಬರುತ್ತೆ. ಓಕೆ ಟಾಟಲ್ ಆಪ್ಷನ್ ಇಲ್ಲ ಟಾಟಲ್ ಬರೀ ಒಂದೇ ಡೀಸೆಲ್ ಒಂದೇ ಮನೇಲಿ ಗೆಲ್ಬೇಕು. ಹೌದು. ನಿಮ್ಮದಲ್ಲಿ IMT ಸಿಗುತ್ತೆ. IMT ಇದೆ, 70 CT ಇದೆ. ಓಕೆ ಅದು ಸ್ಪೆಷಲ್ ಫೀಚರ್ ನಿಮ್ಮ ಗಾಡಿ ಇದೆ ಅದೆಲ್ಲ 6 ಸ್ಪೀಡ್ ಅದು ಹೌದು ಸರ್. ಒಂದು 7 ಸ್ಪೀಡ್ 7 ಸ್ಪೀಡ್ ಡಿ ಸಿಟಿ 7 ಸ್ಪೀಡ್ ಡಿ ಸಿಟಿ 6 ಸ್ಪೀಡ್ 80 ಗೇರ್ ಬಾಕ್ಸ್ ಮತ್ತು IMT ಇದೆ IMT 6 ಸ್ಪೀಡ್ 6 ಸ್ಪೀಡ್ ಬರುತ್ತೆ. 6 ಸ್ಪೀಡ್ ಓಕೆ ನಿಮ್ಮದು ವೆಲಿಫೈ ಮನೆ ಅನ್ಸುತ್ತೆ ಫಾಲೋಟ್ ಬಸ್ ಕಡಿಮೆ ಡಾಟಾ ಕಂಪೇರ್ ಮಾಡಿದೆ ಬಟ್ ಸ್ವಲ್ಪ ಯೂನಿಕ್ ಯಾಕಲೂ ಗಾಡಿಯಲ್ಲಿ ಕಲರ್ ಇಲ್ಲ ನಿಮ್ಮದೇ ಫಸ್ಟ್ ಕಲರ್ ನಿಮ್ಮದೇ ಫಸ್ಟ್ ಗಾಡಿ ಏನು ಹಿರಿಯನ್ ಕಲರ್ ಮಾರ್ನಿಂಗ್ ಗ್ಯಾಸ್ ಅಂತ ಮಾರ್ನಿಂಗ್ ಓಕೆ ಚೆನ್ನಾಗಿ ಕಾಣಿಸುತ್ತೆ ಫಾರಿನ್ ಗ್ಯಾಸಲ್ಲಿ ನೋಡಿದ್ದೀವಿ ಕಾರು ಅದ್ರಲ್ಲಿ ಲಿಜ್ಜಿ ಗ್ಯಾಸಲ್ಲಿ ನೋಡಿರ್ತೀವಿ ಬಟ್ ಇಂಡಿಯಾಗೆ ಇದೆ ಫಸ್ಟ್ ಗಾಡಿ ಅನ್ಕೊತ್ತೆ. ಎಷ್ಟು ಕಲರ್ಸ್ ಈಗ ಚೇಂಜಸ್ ಆಗಿದೆ ಹೊಸ ಸೆಲ್ಟಾಸಲ್ಲಿ ಕಲರ್ ಆಪ್ಷನ್ಸ್ ಈಗ ಎಲ್ಲ ಇದೊಂದು ಹೊಸ ಕಲರ್ ಬಂದಿದೆ. ಹಾಂ ಮುಂಚೆ ಮಾಮೂಲಿ ವೈಟ್ ಇದೆ, ವೈಟ್ ಆಮೇಲೆ ಇದೆ ಡಾಟಾ ಅದು ಆಮೇಲೆ ಇನ್ನು ಇನ್ನೂ ಬಂದಿಲ್ಲ ಕಾರ್ ಬ್ಲೂ ಈ ಥರ ಸೇಮ್ ಓಕೆ ಟೋಟಲಿ 6 ಕಲರ್ಸ್ ಇದೆ ಆಲ್ಮೋಸ್ಟ್. ಹೌದು ಸರ್. ಅಂದರೆ ಅಲ್ಲೇ ಸೆಲ್ಟಸ್ ಕಲರ್ಸ್ ಇತ್ತು ಅದೇ ಕಲರ್ಸ್ ಕ್ಯಾರಿಫೈಡ್ ಆಗಿದೆ ಇದು 1 ಎಕ್ಸ್ಟ್ರಾ ಕಲರ್ ಆಗಿದೆ ಆ ಥರ. ತುಂಬ ಚೆನ್ನಾಗಿ ಕಾಣಿಸುತ್ತೆ ಗಾಡಿದು ಥ್ಯಾಂಕ್ ಯು ಸರ್. ತುಂಬ ಬೋಲ್ಡೇ ಕಾಣಿಸುತ್ತೆ ಗಾಡಿ ಅಂದರೆ ಎಲ್ಲ ಲೈನ್ ಟು ವೀಟ್ ಹೈಟಲ್ಲಿ ಚೇಂಜಸ್ ಆಗಿದೆ ಅಂದರೆ 2020 ಅದು 2025 ಸೆಲ್ಟರ್ಸ್ ಅಂದರೆ ಇದು 26 ಆ್ಯಂಡ್ ಅಲ್ಲಿಂದ 2019 ಮಾಡಲ್ಲ ಅದು ಫರ್ಮೆಂಟೇಷನ್ ಟಾಪ್ ಎಂಡ್ 24 ಮಾಡಲ್. ಅದು ಅದು ಅವೆಲ್ಲ ಚೇಂಜ್ ಓಕೆ ಆಗಿದೆ ಸರ್. ಓಕೆ ಗೊತ್ತು ಹಾಂ ಓಕೆ ಗೊತ್ತು ಎಕ್ಸ್ಲೈನ್ ಬೇರೆ ಅಂತ ಅದು ಓಕೆ ಅದು ಎಕ್ಸ್ಲೈನ್ ಬೇರೆ ಮಾಡಿಫೈ ಆಗಿರೋದು ಆ್ಯಂಡ್ ಇಲ್ಲಿ ಥರ ಯಾವ ಮಾಡಲು ಇದು ಜಿ ಟಿ ಲೈನ್ ಅದು ಟಾಪ್ ಎಂಡ್ 25 ಅಂದರೆ 26 ಜಿ ಟಿ ಲೈನ್ ಟಾಪ್ ಇಲ್ಲಿದೆ. 3 ಕಾಣಿಸುತ್ತೆ ಕಸ್ಟಮರ್ಗೆ ಈಗ ಸ್ಪೇರ್ ಪಾರ್ಟ್ಸ್ ಕಸ್ಟಮರ್ ಬುಕ್ಕಿಂಗ್ ಆಗಿದೆ ಬುಕ್ಕಿಂಗ್ ನಡೀತಾ ಇದೆ. ಎಷ್ಟು ಬುಕ್ಕಿಂಗ್ ಅಮೌಂಟ್ ಟೋಟಲಿ 25,000 ಬುಕ್ಕಿಂಗ್ ಅಮೌಂಟ್. ಈಗ ಡೆಲಿವರಿ ಎಲ್ಲ ಸ್ಟಾರ್ಟ್ ಆಗಿದೆ ಸ್ಟಾರ್ಟಸ್ ಏನು ಡೆಲಿವರಿ ಸ್ಟಾರ್ಟ್ ಎಲ್ಲ ಕೇಳ್ಬಿಟ್ಟು ಅದನ್ನು ಡೆಲಿವರಿ ಸ್ಟಾರ್ಟ್ ಆಗಿದೆ. ಡೆಲಿವರಿ ಡೆಲಿವರಿ ಈಗ ಕಸ್ಟಮರ್ ತೊಗೊಂತಾರೆ ಅದರದ್ದು ಸ್ಪೇಸ್ ಡೆಲಿವರಿ ಹೆಂಗಿದೆ ಹೊಸ ಸೆಲ್ಟರ್ಸ್ ಸಿಗುತ್ತೆ ಇಮಿಡಿಯೇಟ್ ಸಿಗುತ್ತೆ. ಹಾಂ ಇಲ್ಲ ಮುಜಾಫರಲ್ಲಿ ಸಿಗುತ್ತೆ. ಓಲ್ಡ್ ಇಂಜಿನ್ ಅಲ್ವಾ ಸರ್ ನೀವು ಯೂಸ್ ಮಾಡ್ತಾ ಇರೋದು? ಹಳೆ ಇಂಜಿನ್ ಆಯಿತು ಹಂಗೆ ನಿನ್ನಲ್ಲ ಈಗ ಓಲ್ಡ್ ತಿರುಗಿ ಸಿಗ್ತಾಯಿಲ್ಲ ಅಂದರೆ ಸ್ಪೇರ್ ಪಾರ್ಟ್ಸ್ ಅದಕ್ಕೆ ಹಾಂ ಅಂದರೆ ನೀವು ಕನೆಕ್ಟೋಗಿ ಇದು ಫಸ್ಟ್ ಡೆಲಿವರಿ ಗಾಡಿನ ಇದು ನರೇಕೆಗೆ ಡೆಲಿವರಿ ಆಗ್ತದೆ ಇದು ಫಸ್ಟ್ ಕಸ್ಟಮರ್ ರೆಡಿಯಾಗಿ ಬಂದಿದೆ ಸರ್. ಅಂದರೆ ಫಸ್ಟ್ ಕಸ್ಟಮರ್ ನರೇಕೆ ಈ ಶೋಂಗ್ ಫಸ್ಟ್ ಡೆಲಿವರಿ ನೀನು ಈ ಗಾಡಿ ಇದು ಅಂತಾರೆ ಅದು ಟಾಪ್ ಎಂಡ್ ಅಂದರೆ ಸೇಮ್ ಜಿತಿಲ್ಲ ಟಾಪ್ ಎಂಡ್ ಹೌದು ಇದು ಬರೀ ವೈಟ್ ಕಲರ್ ಇಲ್ಲಿದೆ. ಹೌದು. ಮೀಟ್ ಮಾಡಿ